ಇವತ್ತು 14 ವೀಲ್ ಡ್ರೈವ್ ಮಾಡ್ತಾ ಇದೀವಿ ಬಾಯಿ ಗಾಡಿನ. 33 ಅಡಿ ಉದ್ದದ ಗಾಡಿ ಇದು. ಕ್ಯಾಬಿನ್ ಬಿಟ್ಟು ಬರೀ ತೊಟ್ಟಿನೇ ಹಿಂದೆ. ಸುಮಾರು ಜನ ಕೇಳ್ತಾ ಇದ್ರಿ ಇಲ್ಲಿ ಮುಂದೆ ಏನಕ್ಕೆ ಬಟ್ಟೆ ಕಟ್ತಾರೆ ಅಂತ. ಏನಾಗುತ್ತೆ ಅಂದರೆ ಗಾಡಿ ಕೋಲ್ಡಲ್ಲಿ ಓಡಬೇಕಾದ್ರೆ ಫ್ರಂಟ್ ಗ್ರಿಲ್ ಬರುತ್ತಲ್ಲ, ಗ್ರಿಲ್ಲಿಂದ ಒಳಗಡೆ ಗಾಳಿ ನುಗ್ಬಿಟ್ಟು ಗಾಳಿ ನೋಡ್ಬೋದು. ಒಂದು ಟೀ ಇದು ಬಂದು ಸಕ್ಕರೆ ಟೀ ಅಲ್ಲ, ಉಪ್ಪಿನ ಟೀ, ಜೊತೆಗೆ ಆಮ್ಲೆಟ್ ಮೇಲಿರೋದು ಈರುಳ್ಳಿ. ಸಮುದ್ರ ಮಟ್ಟಕ್ಕಿಂತ 11,649 ಅಡಿ ನಾವು ಇವಾಗ ಎತ್ತರದಲ್ಲಿರೋದು. ಇದು ನೋಡಿ, ಇದು ಯಾವುದೋ ಹಳೆ ಟೈರಲ್ಲ, ಬರಬೇಕಾದ್ರೆ ಹಾಕ್ಕೊಂಬಂದಿರೋ ಟೈರು. ಒಂದೇ ಟ್ರಿಪ್ಗೆ ಈ ರೇಂಜಿಗೆ ತಿಂದಾಕೈತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವಾಗ ನಮ್ಮ ಬೈ 14 ವೀಲಲ್ಲಿ ಕುಂತಿದ್ದೀನಿ. ಟೀ ಮಾಡ್ತಾ ಇದ್ದಾರೆ. ಟೀ ಮಾಡಿದ್ದಾರೆ ಆಲ್ರೆಡಿ, ನೋಡ್ಬೋದು. ಬಿಸಿ ಬಿಸಿ ಟೀ ಕುಡ್ಕೊಂಡು ಇವಾಗ ಇಲ್ಲಿಂದ ಬಿಡಬೇಕು. ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಸೋನಮರ್ಗ್ ಕಿತ್ನೆ ಬೀದರ್ मीनामर्ग 120 मीनामर्ग 60 किलोमीटर 80 ಮೀನಾಮರ್ಗ್ ಹೋಗ್ಬೇಕು ಇಲ್ಲಿಂದ. ಮೀನಾಮರ್ಗಿಂದ ಅಲ್ಲಿಂದ ಕಾನ್ವಾಯಿ ಎಷ್ಟೊತ್ತಿಗೆ ಬಿಡ್ತಾರೋ ಗಾಡಿ ಗೊತ್ತಿಲ್ಲ. ಇನ್ನು ಅದ್ರ ಮುಂದೆ ಗಾಡಿಗಳು ಬಿಡಲ್ಲ, ಡೇ ಟೈಮ್ ಮಾತ್ರ ಬಿಡೋದು. ಅದು ಟೈಮ್ ಅವ್ರು ಹೇಳ್ದಾಗೆ ಹೋಗ್ಬೇಕು. ಮತ್ತು ತುಟಿಗಳು ನೋಡ್ಬೋದು ಹೆಂಗೆ ಹೊಡೆದೋಗಿರೋ ಅಂತ. ಮಾತಾಡೋಕ್ಕೆ ಆಗ್ತಾ ಇಲ್ಲ, ಸಖತ್ತು ಕೋಲ್ಡ್ ಇಲ್ಲಿ. ಸದ್ಯಕ್ಕೆ ಇಲ್ಲೇ ಇದ್ದೀವಿ, ಕಾರ್ಗಿಲಲ್ಲಿ ನಿಂತಿದ್ದೀವಿ. ಟೀ ಕುಡ್ಕೊಂಡು ಇಲ್ಲಿಂದ ಹೋಗೋಣ ಬನ್ನಿ. ಇವಾಗ ನಾವು 14 ವೀಲ್ನ ಓಡಿಸೋಣ. ನೋಡ್ಬೋದು 14 ವೀಲ್ ಇಷ್ಟೇ ವಿಸಿಬಿಲಿಟಿ ಇರೋದು. ಇದರಲ್ಲಿ ಚಿಕ್ಕ ಗ್ಲಾಸ್ ಹಾಕ್ಸಿರ್ತಾರೆ ಕಾಶ್ಮೀರ್ ಗಾಡಿಗಳಲ್ಲೆಲ್ಲ. ಹಂಗಾಗಿ ಬನ್ನಿ ಇವಾಗ ಹೋಗ್ಸೋಣ ಇಲ್ಲಿಂದ. ಇದು ಬಂದು ಮೈಲೇಜ್ ಎಷ್ಟು ಬರ್ತಾ ಇತ್ತು ನೋಡಿ, 1.6 953 ಕಿಲೋಮೀಟರ್ ಈ ಟ್ರಿಪ್ಪು ಆಗಿದೆ ನಮಗೆ. ಇಲ್ಲಿಂದ ಜಮ್ಮುವಿಂದ ಇಲ್ಲಿಗೆ ಬಂದು ರಿಟರ್ನ್ ಹೋಗ್ತಾ ಇರೋದು. ಇನ್ನು 200 ಕಿಲೋಮೀಟ್ರ್ ಓಡುತ್ತೆ ಕಾಶ್ಮೀರ್ಗೆ ಹೋಗೋ ಅಷ್ಟೊತ್ತಿಗೆ, ಶ್ರೀನಗರ್ಗೆ ಹೋಗೋಣ ಬನ್ನಿ. 14 ವೀಲ್ನ ಮೂವ್ ಮಾಡುವಂಥ ಸಮಯ. ಎಷ್ಟು ದೊಡ್ಡ ಗಾಡಿ ನೋಡಿ ಇದು. 33 ಅಡಿ ಉದ್ದ ಐತೆ. ಈ ರೋಡಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಧೈರ್ಯ ಬೇಕು. ಗಾಡಿ ಇವತ್ತು 14 ವೀಲ್ ಡ್ರೈವ್ ಮಾಡ್ತಾ ಇದೀವಿ ಬಾಯಿ ಗಾಡಿನ. 33 ಅಡಿ ಉದ್ದದ ಗಾಡಿ ಇದು. ಕ್ಯಾಬಿನ್ ಬಿಟ್ಟು ಬರೀ ತೊಟ್ಟಿನೇ ಹಿಂದೆ 33 ಅಡಿ ಉದ್ದ. ಲಡಾಖ್ ರೋಡಲ್ಲಿ ಓಡಿಸ್ತಾ ಇತ್ತು. सखत खुशी आती है। आज अजय भाई छोटा चक्कर चला रहा है भाई लद्दाख में। फर्स्ट टाइम 14 व्हील ड्राइव। ಗಾಡಿಗಳೆರಡು ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ವಿ. ವ್ಯೂ ನೋಡ್ಬೋದು ಯಾವ ಥರ ಐತೆ ಅಂತ. ವಾವ್, ಸೈಕ್ ವ್ಯೂ ಅಂದ್ಕೊಳ್ಳಿ. ಈ ನದಿ ಸೈಡಲ್ಲೆಲ್ಲ ಐಸ್ ಕಟ್ಟೆ ಕಟ್ಬಿಟ್ಟೈತೆ. ಆ ವ್ಯೂ ನೋಡಿ, ಆ ಊರ್ದು. ಅದೊಂದು ಹಳ್ಳಿ ವಾತಾವರಣ ನೋಡಿ ಯಾವ ಥರ ಇದೆ ಅಂತ. ಎಷ್ಟು ಸಖತ್ತಾಗಿದೆ ಅಲ್ಲ ನೋಡಿ, ಬ್ಯೂಟಿಫುಲ್. ಏನು ಹೇಳಿ, 14 ವೀಲ್ ಓಡಿಸೋ ಮಜಾನೇ ಬೇರೆ. ನೋಡ್ಬೋದು, ಇನ್ನೂ 14 ವೀಲ್ ಓಡಿಸ್ತಾನೆ ಇದೀವಿ. ಸುಮಾರು ಅಂದ್ರೆ ಒಂದು 30-35 ಕಿಲೋಮೀಟ್ರು ಈ ರೋಡಲ್ಲಿ ಓಡಿಸ್ದೆ ಗಾಡಿ. ಸಖತ್ ಒಳ್ಳೆ ಒಂಥರ ಮಜಾ ಬರ್ತಾಯಿದೆ 14 ವೀಲ್ ಓಡಿಸೋಕ್ಕೆ. ಪಿಕಪ್ ಹಂಗೆ ಐತೆ ಬಿಡಿ, ಗಾಡಿ ಪಿಕಪ್ ಬಗ್ಗೆ ಮಾತ್ರ ಮಾತಾಡಂಗಿಲ್ಲ. ಅಲ್ಲಿಂದ ಬಂದು ಸೀದಾ ದರಾಸೆಲ್ಲ ಪಾಸ್ ಮಾಡಿ ಬಂದ್ವಿ. ಸರಿ ಸುಮಾರು 60 ಕಿಲೋಮೀಟ್ರಿಗಿಂತ ಜಾಸ್ತಿ ಗಾಡಿ ಓಡಿಸಿದ್ದೀನಿ. ಫೈನಲ್ 80 ಕಿಲೋಮೀಟ್ರ್ ಓಡಿಸೋ ಪ್ಲಾನಿಂಗು. ಒಂದು 15 ಕಿಲೋಮೀಟ್ರು ಅದು ಕಾನ್ವಾಯ್ ಬೀಳುತ್ತೆ, ಅಲ್ಲೋಗಿ ನಿಲ್ಲಿಸ್ತೀನಿ ಗಾಡಿ. ಅಲ್ಲಿವರೆಗಂತೂ ನಿಲ್ಲಿಸಲ್ಲ. ನೋಡಿ ವ್ಯೂ ಯಾವ ಥರ ಇದೆ ಲೆಫ್ಟಲ್ಲಿ. ಒಟ್ಟು ಸಖತ್ತಾಗಿ ಮಜಾ ಬರ್ತಾಯಿದೆ ಗಾಡಿ ಓಡ್ಸೋಕ್ಕೆ ಮಾತ್ರ 14 ವೀಲು. ಅದು ಈ ರೋಡಲ್ಲಿ ಸೂಪರ್. ಲೆಫ್ಟೆಲ್ಲ 3 ದಿನ ಕೆಳಗಾಗಿರೋ ಸ್ನೋ ಇದು. ಮೊನ್ನೆ ಇಲ್ಲೆಲ್ಲ ನೈಟ್ ಟೈಮಲ್ಲಿ ಬಂದ್ವಿ, ಡೇ ಟೈಮಲ್ಲಿ ಬರಲಿಲ್ಲ. ಸ್ವಲ್ಪ ಜಡ್ಜ್ಮೆಂಟು ಗೊತ್ತಾಗ್ಬಿಡ್ತದೆ ಸ್ವಲ್ಪ ಓಡಿಸೋವರೆಗೂ ಅಷ್ಟೇ. ಸ್ಟಾರ್ಟಿಂಗ್ ಒಂದು 10 ಕಿಲೋಮೀಟ್ರ್ ಗೊತ್ತಾಗಲ್ಲ, ಆಮೇಲೆ ಅದೇ ಅಭ್ಯಾಸ ಆಗ್ಬಿಡ್ತದೆ. ಬನ್ನಿ, ಇನ್ನೊಂದು 10-15 ಕಿಲೋಮೀಟ್ರ್ ಇರಬೇಕು ಮೀನಾಮರ್ಗು. ಹೋಗಿ ನಿಲ್ಸೋಣ ಅಲ್ಲಿ ಗಾಡಿನ. ಕಾರ್ಗಿಲಿಂದ ಮೀನಾಮರ್ಗ್ವರೆಗೂ ಸುಮಾರು 80 ಕಿಲೋಮೀಟ್ರ್ ಬಂದಿದ್ದಾಯಿತು ನೋಡಿ. ಸ್ನೋ ಇಲ್ಲೆಲ್ಲ ಹೆಂಗಿದೆ, ಇಲ್ಲೆಲ್ಲ ಸ್ನೋಫಾಲ್ ಆಗಿದೆ. ಮೊನ್ನೆ 3 ದಿವಸದ ಕೆಳಗಾಗಿರೋದು. ಈ ಗಾಡಿನ ಸರಿ ಸುಮಾರು 80 ಕಿಲೋಮೀಟ್ರ್ ಓಡಿಸ್ಕೊಂಡ್ಬಂದಿದ್ದು. ಸುಮಾರು ಜನ ಕೇಳ್ತಾ ಇದ್ರಿ ಇಲ್ಲಿ ಮುಂದೆ ಏನಕ್ಕೆ ಬಟ್ಟೆ ಕಟ್ತಾರೆ ಅಂತ. ಏನಾಗುತ್ತೆ ಅಂದರೆ ಗಾಡಿ ಕೋಲ್ಡಲ್ಲಿ ಓಡಬೇಕಾದ್ರೆ ಫ್ರಂಟ್ ಗ್ರಿಲ್ ಬರುತ್ತಲ್ಲ, ಗ್ರಿಲ್ಲಿಂದ ಒಳಗಡೆ ಗಾಳಿ ನುಗ್ಬಿಟ್ಟು ಗಾಳಿ ಕ್ಯಾಬಿನ್ ಒಳಗೆ ಬರುತ್ತೆ. ಅದೊಂದೇ ರೀಸನ್ಗೆ ಕಾಶ್ಮೀರ್ ಗಾಡಿಗಳಲ್ಲೆಲ್ಲ ಈ ಥರ ಬಟ್ಟೆ ಕಟ್ತಾರೆ. 2 ಗಂಟೆಯಲ್ಲಿ 80 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಬಂದು ನೋಡಿ ಇಲ್ಲಿ ಗಾಡಿಗಳು ಹಾಕ್ಬಿಟ್ಟು ಬಿಸಿಲು ಕಾಯಿಸ್ತಾ ಇದ್ದೀವಿ.
ಬೆಂಕಿ ಕಾಯಿಸ್ತಾ ಇದೆ, ಬಿಸಿಲೆಲ್ಲ ಐತೆ, ಬೆಂಕಿ ಇಲ್ಲ ಐತೆ. क्या ये वाला गाड़ी में रखना चाहिए. कितना बड़ा किधर रखता है गाड़ी में? गाड़ी में रखेंगे पीछे. ಅಣ್ಣ ಹೇಳ್ತಾ ಇದಾರೆ ನೈಟು ಕಿತ್ನಾ -19 था ನೈಟ್ में, ರಾತ್ರಿ -19 ಡಿಗ್ರಿ ಇತ್ತಂತ ಇಲ್ಲಿ ಟೆಂಪ್ರೇಚರು. ಇಲ್ಲೇನಪ್ಪ ಸಮಸ್ಯೆ ಅಂದರೆ ರಾತ್ರಿಗೆ ಬಂದು ಗಾಡಿ ನಿಲ್ಲಿಸಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಯೂರಿಯಾ ಡೀಸೆಲ್ ಎಲ್ಲ ಗಟ್ಟಿಯಾಗಿ ಹೋಗ್ಬಿಡ್ತದೆ. ಎಷ್ಟೋ ಸಾರಿ ಹೊರಗಡೆ ಔಟ್ ಆಫ್ ಸ್ಟೇಟ್ ಅವ್ರು ಬಂದು ಇಲ್ಲೆಲ್ಲ ನಿಲ್ಲಿಸ್ಕೊಂಡು ಸ್ಟ್ರಕ್ ಆಗಿಬಿಟ್ಟು ಇದ್ದಾಗ ಇವರ ಓದ್ತಾರೆ, ಅವ್ರಿಗೆ ಬಿಸಿನೀರು ಕಾಯಿಸ್ಕೊಟ್ಟು ಟ್ಯಾಂಕ್ ಎಲ್ಲ ನೀರು ಹೊಡೆದು ಬಿಸಿನೀರು ಹೊಡೆದು ಗಾಡಿ ಸ್ಟಾರ್ಟ್ ಮಾಡಿಸ್ಕೊಟ್ಟಿದ್ದಾರಂತೆ. ಅದನ್ನೇ ಸ್ಟೋರಿ ಹೇಳ್ತಾಯಿದ್ರು, ಅದನ್ನೇ ಕೇಳ್ತಾ ಇದ್ವಿ. ನೋಡಿ ಎಷ್ಟು ಚಳಿ ಐತೆ ಅಂದರೆ ಇಲ್ಲಿ ಹೇಳೋಕ್ಕಾಗಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ, -19 ಅಂದರೆ ನೈಟ್ ಟೈಮಲ್ಲಿ ಲೆಕ್ಕ ಹಾಕಿ. ಮೊನ್ನೆ ಅವನು ಯಾರೋ ಕಮೆಂಟ್ ಹಾಕಿದ್ದ ನಿನ್ನೆ ವೀಡಿಯೋಗೆ, 2 ದಿನ ಕೆಳಗಿನ ವೀಡಿಯೋಗೆ -40 ಹೋಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಬರೀ ಪುಂಕ್ತಿಯ ಅಂತಾರೆ. ಜನವರಿಗೆ ಬಂದು ನೋಡಿ, ಡಿಸೆಂಬರ್ ಜನವರಿ लास्ट कितना तक जाता है इधर -40 तक, 40 का ऊपर 46 -46 ಡಿಗ್ರಿ ಟೆಂಪ್ರೇಚರ್ವರೆಗೂ ಇಲ್ಲಾಗಿತ್ತಂತೆ ಹೈಯೆಸ್ಟ್ ಲೆಕ್ಕ ಹಾಕಿ. ಮಿಥ್ಯಾನ್ ಅನ್ನೋ ಊರು, ದ್ರಾಸಿಂದ ಸ್ವಲ್ಪ ಒಂದು 10 ಕಿಲೋಮೀಟ್ರ್ ಮುಂದೆ. ಬೆಂಕಿ ಕಾಯಿಸ್ಕೊಳ ಸ್ವಲ್ಪ ಹೊತ್ತು. ಮತ್ತು ಇಲ್ಲಿ ಕಾಶ್ಮೀರ್ ಫೇಮಸ್ ಟೀ ಸಿಗುತ್ತಂತೆ, ನಮ್ಕೀನ್ ವಾಲ ಚಾಯ್ ಅಂತ, ಅದನ್ನು ಕುಡಿಯೋಣ ಇವತ್ತು. ಟ್ರೈ ಮಾಡೋಣ ಹೆಂಗಿರುತ್ತೆ ನೋಡಿ. ಇಲ್ಲಿ ಕೈ ತೊಳ್ಕೊಳ್ಳೋ ನೀರು, ಕೈ ತೊಳ್ಕೊಂಡು ಕೆಳಗೆ ಹೋಗಿರೋ ನೀರು ಎಷ್ಟು ಫ್ರೀಸ್ ಆಗತ್ತೆ ಐಸ್ತಾರೆ. ಹಾಂ ಈ ನೀರಲ್ಲಿ ಕೈ ತೊಳೆಯೋಕ್ಕಾಗುತ್ತಾ ಹೇಳಿ ನೀವೇ? ಬಟ್ ಬೇರೆ ಆಪ್ಷನ್ ಇಲ್ಲ, ತೊಳಿಲೇಬೇಕು. ಇದೇ ಓಪನ್ ಆಗ್ತಾ ಇಲ್ಲ, ಇವು ಏನೋ ಫ್ರೀಸ್ ಆಗತ್ತಿದವ, ಇವು ಗಟ್ಟಿಯಾಗಿ ಹೋಗೈತೆ ನೋಡ್ರಿ. ಇದೇ ಐಸಾಗಿ ಹೋಗೈತೆ ನೀರು. ಇವತ್ತಿನ ನಮ್ಮ ಟಿಫನ್ ನೋಡ್ಬೋದು, ಒಂದು ಟೀ, ಇದು ಬಂದು ಸಕ್ಕರೆ ಟೀ ಅಲ್ಲ, ಉಪ್ಪಿನ ಟೀ, ಜೊತೆಗೆ ಆಮ್ಲೆಟ್ ಮೇಲೆ ಇರೋದು ಈರುಳ್ಳಿ. ಇಷ್ಟೇ ನಮ್ಮ ಟಿಫನ್ ಇವತ್ತು. ನೋಡ್ಬೋದು ಯಾವ ಥರ ಇದೆ ಅಂತ. ಲೈಫಲ್ಲೇ ಫಸ್ಟ್ ಟೈಮ್ ಉಪ್ಪಿನ ಟೀ ಕುಡಿತಾ ಇರೋದು. ನಮ್ಕೀನ್ ವಾಲ ಚಾಯ್ ನೋಡೋಣ. ನಮ್ಮ ಸೈಡ್ ಉಪ್ಪಿನ ಟೀ ಆ ಥರ ವ್ಯಾ ಅಂತ ತುಬಕ್ನ ಮುಗಿತಾರೆ. लाइफ में फर्स्ट टाइम पी रहे नमकीन वाला एक्सपीरियंस करो ना, कैसा अच्छा है सकारात्मक ये नुकसान नहीं करता है. ಹಾಂ ಅಂತ ಇಂತೂ ಒಳ್ಳೆ ಬಿಸಿಲು ಹೊಡಿತಾ ಐತೆ, ಆರಾಮಾಗಿ ಹೋಗ್ಬೋದು, ಇದ್ಮೇಲೆ ಟೆನ್ಷನ್ ಇಲ್ಲ. ಸೋನ್ಮಾರ್ಗ್ ಪೌಂಜಾಗ ಜಲ್ದಿ. ಹಾಂ ಇಲ್ಲಿಂದ 2 ಅವರ್ ಜರ್ನಿ ಸೋನ್ಮಾರ್ಗು. ಗಾಡಿ ಎತ್ಕೊಂಡು ಹೋಗಂದು ಬನ್ನಿ. ಇಲ್ಲಿ ಬೇಕಾ ಸೀದಾ ಸೋನ್ಮಾರ್ಗೆ ನೆಕ್ಸ್ಟ್ ಸ್ಟಾಪು. ನಮ್ದು ಇನ್ನೊಂದು ಸಮಸ್ಯೆ, ಫ್ರಂಟ್ ಟೈರ್ದು ಭಾಳ ಪ್ರಾಬ್ಲಮ್ ಆಗಿಬಿಡೈತೆ. ಟೈರ್ ತಿಂತಾ ಐತೆ, ನೋಡ್ಬೋದು. ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಈ ಟೈರನ್ನ ಇಷ್ಟು ತಿಂದೈತೆ, ಅವಳೆ ಹೊಸ ಟೈರ್ ಬರ್ಬೇಕಾದ್ರೆ ಹಾಕ್ಸಿದ್ದು. ಆ ಕಡೆದಂತೂ ಫುಲ್ ತಿಂದಾಕ್ಬಿಟ್ಟೈತೆ. ಬರೀ 4000 ಕಿಲೋಮೀಟ್ರಿಗೆ ಟೈರ್ ಪೂರ್ತಿ ಹೊಗೆ ಹಾಕ್ಕೊಂಡೈತೆ, ನೋಡ್ಬೋದು. ಪೂರ್ತಿ ಹೋಗೈತೆ ಟೈರ್. ಇದು ಬರಬೇಕಾದ್ರೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಬಂದ್ರೂ ಈ ಥರ ಆಗೈತೆ. ಈಗ ಹೋಗಿ ಕೆಳಗಡೆ ಹೋಗಿ ಉಲ್ಟಾ ಹಾಕಬೇಕು. ಈ ಟೈರ್ ವೇಸ್ಟ್ ಆದಂಗೆ ಇನ್ನು ಸ್ಟೆಪ್ನಿಗೆ ಇಟ್ಕೊಬೇಕಿದ್ನ. ಇದ್ರಲ್ಲೊಂದು 22,000 ಲಾಸ್ ನಮಗೆ ಟೈರ್ದು. ಲಾಸ್ಟ್ ಟೈಮ್ 8055 ಗಾಡಿ ತಂದಾಗ ಇದೇ ಚೆಕ್ ಪೋಸ್ಟಲ್ಲಿ ಹಿಂದೆ ಕಾಣುತ್ತಲ್ಲ, ಅದೇ ಚೆಕ್ ಪೋಸ್ಟಲ್ಲೇ ಒಂದು ದಿನ ಪೂರ್ತಿ ಗಾಡಿ ಆಲ್ಟ್ ಮಾಡಿದ್ದು. ಮುಂದೆ ಸ್ನೋಫಾಲ್ ಆಗಿ ಈ ವರ್ಷ ಅಂಥರದ್ದು ಏನೂ ಇಲ್ಲ, ಯಾರು ನಮ್ಮನ್ನು ಹಿಡಿಯೋರೇ ಇಲ್ಲ, ಸ್ಟಾಪ್ ಮಾಡೋರು ಇಲ್ಲ. ಆರಾಮಾಗಿ ಬೇಗ ಲಡಾಖ್ ಟ್ರಿಪ್ ಮುಗಿಸ್ಬಿಟ್ವಿ. ಇನ್ನೇನು ಸಂಜೆ ಅಷ್ಟೊತ್ತಿಗೆ ವಾಪಸ್ ಶ್ರೀನಗರ್ ಹೋಗ್ಬಿಡ್ತೀವಿ. ಇಲ್ಲಿಗೆ ಈ ಟ್ರಿಪ್ ಮುಗಿಯುತ್ತೆ, ಲಡಾಖ್ ಟ್ರಿಪ್ಪು. ಇನ್ನೇನು ಆಲ್ಮೋಸ್ಟ್ ಝೋಜಿಲಾ ಹತ್ತತ್ರ ಬಂದ್ವಿ. ಇನ್ನೇನು ಅಪ್ಪತ್ತಿಸಿದ್ರೆ ಝೋಜಿಲಾ ಒಂದು ಪಾಸ್ ಮಾಡಿದ್ರೆ ಮುಗ್ದೋಯ್ತು. ಏನು ಚಳಿ ಏನು ಅಷ್ಟೊಂದಿರಲ್ಲ, ಕಮ್ಮಿ ಆಗಿಬಿಡ್ತದೆ. ಇದು ಮೀನಾಮರ್ಗ್ ಟನಲ್. ಇದು ಕರೆಕ್ಟಾಗಿ ಲೆಫ್ಟ್ ಸೈಡಲ್ಲಿ ಗಾಡಿಗಳು ಏನು ಕಾಣ್ತಾ ಇದ್ದೋ, ಸುಮಾರು ಗಾಡಿಗಳು ನಿಂತಿದ್ದಾವೆ. ಇವಿಷ್ಟು ಗಾಡಿಗಳು ಸಿಮೆಂಟ್ ಲೋಡಾಗಿ ಬಂದಿರೋ ಗಾಡಿಗಳು ಜಮ್ಮುವಿಂದ. ಏನಕ್ಕಪ್ಪ ಅಂದರೆ ಇಷ್ಟೊಂದು ಸಿಮೆಂಟ್ ಇಲ್ಲಿ ಝೋಜಿಲಾ ಟನಲ್ ಮಾಡ್ತಾ ಇದ್ದಾರೆ. ಅವಾಗಲೇ ಮೊನ್ನೆ ಹೇಳಿದ್ನಲ್ಲ, ಝೋಜಿಲಾ ಟನಲ್ ಪ್ರಾಜೆಕ್ಟು. ಇದೇನ ಕಂಪ್ಲೀಟ್ ಆಯಿತು ಅಂದರೆ ನಾವು ಹಿಂಗೆ ಮೇಲೆ ಹೋಗಂಗೆ ಇಲ್ಲ, ಡೈರೆಕ್ಟ್ ಹಿಂಗೆ ಬರುತ್ತೆ, ರೋಡ್ ಹಿಂಗೆ ಬರುತ್ತೆ. ಟನಲ್ ಫುಲ್ಲು ಇದೇನ ಟನಲ್ ಓಪನ್ ಆಯಿತು ಅಂದರೆ ವರ್ಷದಲ್ಲಿ 365 ದಿನಾನೂ ಲೇ ಲಡಾಖ್ಗೆ ಕನೆಕ್ಟಿವಿಟಿ ಇರ್ತದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಟನಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಈ ಟನಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಂಡಿಯಾದಲ್ಲೇ ಇದೇ ಲಾಂಗೆಸ್ಟ್ ಟನಲ್ ಆಗುತ್ತೆ, ಝೋಜಿಲಾ ಟನಲ್ಲು. ಇನ್ನು ಕಂಪ್ಲೀಟ್ ಆಗಿಲ್ಲ, ಇವಾಗ ಬಂದು ಅತುಲ್ ಟನಲ್ ಇರೋದು. ಬಟ್ ಇದಾದಮೇಲೆ ಇದೇ ಇಂಡಿಯಾದಲ್ಲೇ ಲಾಂಗೆಸ್ಟ್ ಟನಲ್ ಆಗುತ್ತೆ. ಲೆಂತಲ್ಲಿ ಉದ್ದ ಜಾಸ್ತಿ. ಎಷ್ಟು ಗಾಡಿಗಳು ಸಿಮೆಂಟ್ ಲೋಡ್ ಮಾಡ್ಕೊಂಡ್ಬಂದಿದ್ದಾರೆ ನೋಡಿ. ಬರಬೇಕಾದ್ರೆ ಇಲ್ಲೆಲ್ಲ ನೈಟ್ ಟೈಮಲ್ಲಿ ಬಂದಿದ್ದರಿಂದ ಏನೂ
ಆಗಿರಲಿಲ್ಲ, ಫುಲ್ಲು ಬ್ಲ್ಯಾಕ್ ಐಸ್ ಇತ್ತು ಬರಬೇಕಾದ್ರೆ. ಇವಾಗೆಲ್ಲ ಕ್ಲಿಯರ್ ಆಗೈತೆ ನೋಡ್ಬೋದು. ಇವಾಗೇನು ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಂತೂ ಬರ್ತಾ ಬರ್ತಾ ಹೆವಿ ಸ್ನೋಫಾಲು. ಇನ್ನು ರೋಡಲ್ಲಿ ಕೋರ ಎಲ್ಲ ಹಂಗೆ ಇದೆ, ಅಂದರೆ ಬ್ಲ್ಯಾಕ್ ಐಸ್ ಹಂಗೆ ಇದೆ. ಎಲ್ಲಿ ಸ್ಲಿಪ್ ಆಗುತ್ತೆ ಹೇಳೋಕ್ಕಾಗಲ್ಲ. ಹಂಗಾಗಿ ನಿಧಾನಕ್ಕೆ ಹೋಗ್ತಾ ಇದೀವಿ, ಬ್ರೇಕ್ ಹೊಡಿದಂಗೆ ಗಾಡಿನ. ಹೋಗೋಣ ಇನ್ನೇನು, ಇನ್ನು ಸ್ವಲ್ಪ ದೂರ ಹೋದ್ರೆ ಸ್ನೋ ಸಿಗಲ್ಲ ಮತ್ತೆ. ನೋಡ್ಬೋದು ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ಇಲ್ಲಿ ವ್ಯೂ ನೋಡಿ ಯಾವ ಥರ ಇದೆ. ನಮ್ಮ ಬಾಯ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಅವ್ರು ಸ್ವಲ್ಪ ಹಿಂದೆ ಉಳ್ಕೊಂಡ್ಬಿಟ್ರು, ಯಾಕಂದರೆ ಇಲ್ಲಿ ಸ್ವಲ್ಪ ಸ್ಲಿಪ್ ಆಗ್ತಾ ಇದೆ ಗಾಡಿಗಳು. ಅವ್ರು ಮುಂದೆ ಹೋಗ್ಲಿ, ಅವ್ರು 14 ವೀಲ್ ಬೇಗ ಹತ್ತಲ್ಲ, ಮತ್ತೆ ಏನೋ ಇಲ್ಲೇ ಸ್ಟ್ರಕ್ ಆದರೆ ಕಷ್ಟ. ಹಂಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ ಅವ್ರು ಬರಲಿ ಅಂತ. ನಮ್ಮ ಗಾಡಿ ನೋಡಿ ಯಾವ ಥರ ಕಾಣ್ತಾ ಇದೆ, ಫುಲ್ ಸ್ನೋನಲ್ಲಿ. ಇದೆಲ್ಲ ಫುಲ್ ಗಟ್ಟಿಯಾಗೈತೆ ನೋಡ್ರಿ ಐಸ್. ಫುಲ್ಲು ಸ್ನೋನೇ. ಒಂದಿನ ಮುಂಚೆ ಬಂದಿದ್ರೆ ಇಲ್ಲಿ ಲೈಫ್ ಸ್ನೋಫಾಲ್ ಸಿಗೋದು ನಮಗೆ. ಒಂದಿನ ಲೇಟಾಗಿ ಎಲ್ಲ ಹೆಡವಟ್ ಆಗೋಯ್ತು ನೋಡಿ. ಇಲ್ಲಿದೆ ಬ್ಲ್ಯಾಕ್ ಐಸ್. ಇಲ್ಲೇ ಗಾಡಿ ಸ್ಲಿಪ್ಪಾಗಿ ಜಾರ್ಕೊಂಡು ಹೋಗೋದು. ಬ್ರೇಕ್ ಹೊಡಿಬಾರ್ದು ಅಷ್ಟೇ, ನಿಧಾನಕ್ಕೆ ಹೋಗ್ಬೇಕು. ನಮ್ಮ ಬಾಯಿನ ಮುಂದೆ ಬಿಟ್ಬಿಟ್ಟು ನಾವು ಹಿಂದೆ ಹೋಗ್ತಾ ಇದೀವಿ, ಅವ್ರು ಮುಂದೆ ಹೋಗ್ಬಿಡ್ಲಿ ಅಂತ ಬಂದ್ವಿ ಝೋಜಿಲಾ 0 ಪಾಯಿಂಟ್ಗೆ. ಝೋಜಿಲಾ 0 ಪಾಯಿಂಟಿಗೆ ಬಂದರೆ ಇನ್ನೇನು ಇಲ್ಲಿಂದ ಮುಗೀತು. ಇಲ್ಲಿಂದ ಆರಾಮಾಗಿ ಹೋಗ್ಬಿಡ್ತೀವಿ, ಏನು ಟೆನ್ಷನ್ ಇಲ್ಲ. ಇಲ್ಲಿಂದ ಅಷ್ಟೇನು ಹೆವಿ ರಿಸ್ಕ್ ಇರಲ್ಲ. ಈಗ ಲಡಾಖ್ ರೀಜನ್ನ ಪಾಸ್ ಮಾಡಿ ಮತ್ತೆ JNK ಒಳಗೆ ಎಂಟ್ರಿ ಆಗ್ತಾ ಇದ್ವಿ, ಜಮ್ಮು ಕಾಶ್ಮೀರ ಒಳಗೆ. ಜಮ್ಮು ಕಾಶ್ಮೀರ್ ಯೂನಿಯನ್ ಟೆರಿಟರಿ ಒಳಗೆ ವಾಪಸ್ ಬರ್ತಾ ಇದ್ದೀವಿ ಆ ಬೋರ್ಡಿಂದ ಆ ಕಡೆಗೆ. ನೋಡಿ ಇದನ್ನ ಬೋರ್ಡ್ ಪಾಸ್ ಮಾಡಿದ್ರೆ ಮುಗೀತು, ಜಮ್ಮು ಕಾಶ್ಮೀರ ಒಳಗೆ ಮತ್ತೆ ಎಂಟ್ರಿ ಆದ್ವಿ. ಸಮುದ್ರ ಮಟ್ಟಕ್ಕಿಂತ 11,649 ಅಡಿ ನಾವು ಇವಾಗ ಎತ್ತರದಲ್ಲಿರೋದು. ಒಳ್ಳೆ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಝೋಜಿಲಾ ಪಾಸ್, ಆಟಿಟ್ಯೂಡ್ 11,649 ಫೀಟ್ಸ್. ಬನ್ನಿ ಇಲ್ಲಿಂದ ಇವಾಗ ಝೋಜಿಲಾ ಪಾಸ್ ಮಾಡಿಕೊಂಡು ಹೋಗುವ ಸಮಯ ಬಂತು, ಹೋಗೋಣ. ಇನ್ನು ಶ್ರೀನಗರ್ 108 ಕಿಲೋಮೀಟರ್ ಇದೆ, ಇನ್ನು 108 ಕಿಲೋಮೀಟರ್ಗಳು ಹೋಗ್ಬೇಕು ನಾವು. ಇದೆಲ್ಲ ಇಷ್ಟು ದಿನ ಶಾಪ್ಸ್ ಎಲ್ಲ ಇರ್ತಾ ಇತ್ತು, ಇವಾಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಲಾಸ್ಟ್ ಎಲ್ಲ ಮುಗೀತಲ್ಲ. ಇಲ್ಲಿ ಯಾವಾಗ ಫಸ್ಟ್ ಸ್ನೋಫಾಲ್ ಆಗುತ್ತೋ ಅವಾಗೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ತಾರೆ. ಒಂದು 5 ತಿಂಗಳು ಶಾಪ್ಸ್ ಇರ್ತದೆ ಇಲ್ಲಿ, ಫುಲ್ಲು ಒಂದು 15-20 ಅಂಗಡಿಗಳು ಇರ್ತದೆ ಆ ಕಡೆ ಈ ಕಡೆ. ಈಗೆಲ್ಲ ಕ್ಲೋಸ್ ಮಾಡ್ಕೊಂಡು ಆಲ್ರೆಡಿ ಹೋಗಿದ್ದಾರೆ. ಮತ್ತೆ ಮೇಗ್ ಬಂದು ಶಾಪ್ಸ್ ಓಪನ್ ಮಾಡ್ತಾರೆ ಇಲ್ಲಿ. ಇದು ಟೂರಿಸ್ಟ್ ಪ್ಲೇಸು, ಜನ ಎಲ್ಲ ಕೆಳಗೆ ಹೋಗ್ತಾರೆ. ಮತ್ತೆ ಕರಡಿ ಓಡಾಡಿರೋ ಜಾಡ್ ನೋಡಿ ಮಮ್ಮಲ್ಲಿ ಎಷ್ಟೈತೆ ಕಾಣಿಸ್ತಾ. ಕರಡಿಗಳಂತೂ ಸಿಕ್ಕಾಪಟ್ಟೆ ಇದಾವಂತೆ, ಹಿಮಗರಡಿ ಇಲ್ಲಿ. ಹಿಂದೆ ಊರಲ್ಲಿ ನಿಲ್ಸಿದ್ವಲ್ಲ ಅಲ್ಲಂತೂ ದಿನ ನೋಡೋಕೆ ಸಿಗ್ತಾವಂತ ಅವ್ರಿಗೆ, ಅವ್ರ ಅದೃಷ್ಟ ಮಾಡೋರೆ. ಬನ್ನಿ ಇವಾಗ ಹೋಗೋಣ ಆರಾಮಾಗಿ ಝೋಜಿಲಾ ಡೌನ್ ಇಳಿಸ್ಕೊಂಡು. ಈ ರೋಡ್ ಮಾಡೋಕೆ ಕೂಡ ತುಂಬ ಕಷ್ಟಪಟ್ಟಿರ್ತಾರೆ ನೋಡಿ. ಈ ಕಲ್ಲನ್ನೆಲ್ಲ ಕುರ್ದು ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ. ಮೊದ್ಲು ಇಲ್ಲೊಂದು ರೋಡ್ ಇತ್ತು, ನಾವು 2023 ಬಂದಾಗ ಕೆಳಗಡೆ ಹೋಗಿದ್ವಿ. ಈಗ ರೋಡ್ ಇಲ್ಲ, ಬಿದ್ದೋಗ್ಬಿಟ್ಟೈತೆ ಫುಲ್ಲು. ಅದು ಭಯಂಕರ ಅಂದರೆ ಭಯಂಕರ ಚಿಕ್ಕ ರೋಡು. 2023 ಲಡಾಖ್ ಸೀರೀಸ್ ವಿಡಿಯೋಸ್ ನೋಡಿ, ಆ ರೋಡ್ ಗೊತ್ತಾಗುತ್ತೆ. ಆ ರೋಡ್ ಸಿಗುತ್ತೆ ನಿಮಗೆ ನಮ್ಮ ಸಲಗ ತೊಗೊಂಡ್ಬಂದಾಗ. ವಾವ್, ಎಂಥ ಲೊಕೇಶನ್ ಸಿಕ್ತು ಗುರು. ವಾವ್ ವಾವ್. ಝೋಜಿಲಾ ಪಾಸ್ ಫುಲ್ಲು ಖಾಲಿ ಐತೆ, ಆರಾಮಾಗಿ ಹೋಗೋಣ. ಅಲ್ಲೇನು ಕಾಣುತ್ತೋ ಹಂಗೆ ಇಳಿಸ್ಬೇಕು ನೋಡಿ ಎಲ್ಲ. ಕೆಳಗಿಂದನೂ ಗಾಡಿಗಳನ್ನ ಇವಾಗ ಜಸ್ಟ್ ಬಿಟ್ಟಿದ್ದಾರೆ, 11:30ಗೆನ ಬಿಟ್ಬಿಟ್ಟಿದ್ದಾರೆ. ಆ ಕಡೆಯಿಂದ ನೋಡ್ಬೋದು. ಫಸ್ಟು ಟೂರಿಸ್ಟ್ ವೆಹಿಕಲ್ಸ್ನೆಲ್ಲ ಬಿಡ್ತಾರೆ, ನೈಟ್ ಹೊತ್ತು ಬಿಡಲ್ಲ ಇಲ್ಲಿ. ಬೆಳಗ್ಗೆ 12 ಗಂಟೆ ಮೇಲೆ ಕೆಳಗೆ ಸೋನ್ಮಾರ್ಗಿಂದ ಕರ್ಗಿಲ್ ಕಡೆ ಹೋಗೋ ಗಾಡಿಗಳನ್ನ ಬಿಡೋದು. ಫಸ್ಟ್ ಟೂರಿಸ್ಟ್ ಅವ್ರನ್ನೆಲ್ಲ ಬಿಟ್ಟು ಆಮೇಲೆ ಟ್ಯಾಂಕರ್ಗಳನ್ನ ಬಿಟ್ಟಿದ್ದಾರೆ ನೋಡಿ. ಇವೆಲ್ಲ ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ಗಳು. ಫಸ್ಟ್ ಟ್ಯಾಂಕರ್ಗಳನ್ನೆಲ್ಲ ಬಿಟ್ಟಿದ್ದಾದ್ಮೇಲೆ ಟ್ರಕ್ಸ್ ಬಿಡ್ತಾರೆ. ಟ್ರಕ್ಸ್ ಸ್ವಲ್ಪ ಲೈಟ್ ಲೋಡ್ರ್ ಅವೆಲ್ಲ ಹೊಡ್ಕೊಂಡು ಮೇಲೆ ಬಂದ್ಬಿಡ್ತಾರೆ, ಟ್ಯಾಂಕರ್ನೆಲ್ಲ ಓವರ್ಟೇಕ್ ಮಾಡ್ಕೊಂಡು. ಹಂಗಾಗಿ ನಮ್ಗೆ ನೋಡೋಕೆ ಒಂದು 4-5 ಟ್ರಕ್ ಸಿಕ್ತು ಮುಂದೆ. ಇವಾಗೆಲ್ಲ ನೋಡಿ ಟ್ಯಾಂಕರ್ಗಳೆಲ್ಲ ಆದಮೇಲೆ ಲಾಸ್ಟಿಗೆ ಲಾರಿಗಳು ಬರೋದು. ಒಂದು ಅರ್ಧ ಗಂಟೆ ಮುಂಚೆ ರೀಚ್ ಆಗಿಬಿಟ್ಟಿದ್ರೆ ಒಂದು ಸ್ವಲ್ಪನೂ 0 ಟ್ರಾಫಿಕ್ ಆಗಿ ಹೋಗ್ಬಿಡ್ತಾ ಇದ್ವಿ. ಇವಾಗ ಸ್ವಲ್ಪ ಟ್ರಾಫಿಕ್ ಆಗ್ಬೋದು, ಗೊತ್ತಿಲ್ಲ, ನೋಡೋಣ. ಆರಾಮಾಗಿ ಹೋಗೋಣ ಬನ್ನಿ. ಇಲ್ಲೇ ಅಲ್ಲ ಸಿಕ್ಕಿದ್ದು ಆರ್ಮಿಯವರು ಹೊತ್ತು, ಇಲ್ಲೇನೆ ಸಿಕ್ಕಿದ್ದು ಲಾಸ್ಟ್ ಟೈಮ್ ನಮಗೆ. ಕರ್ನಾಟಕದವರು ಅವರು, ಬೆಳಗಾವಿ ಆರ್ಮಿಯವರು. ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗುವ ಕೆಳಗೆ ಸೋನ್ಮರ್ಗ್ ಕಡೆಗೆ. ಫೈನಲ್ ಆಗಿ ಬಂದು ಸೋನ್ಮರ್ಗ್ ರೀಚ್ ಆಗಿದ್ದಾಯ್ತು. ಇವಾಗ ಇಲ್ಲಿಂದ ಮುಂದೆ ಎಲ್ಲ ನಾವು ಹೋಗಿ
ಒಂದು ವಾರದ ಮೇಲಾಗೈತೆ. ಇಷ್ಟು ಟ್ರಿಪ್ ಸ್ಟಾರ್ಟ್ ಮಾಡಿದಾಗಿಂದ ನಾನ್ ವೆಜ್ ತಿಂದಿಲ್ಲ, ಹಾಗಾಗಿ ಇವತ್ತು ಚಿಕನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಚಿಕನ್ ಇಲ್ಲ ಮಟನ್ನು ಎರಡರಲ್ಲಿ ಒಂದು ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಜೊತೆಗೆ ಮಾಡ್ತೀವಿ 4 ಜನಕ್ಕೂ. ನೋಡೋಣ ಮುಂದೆ ಎಲ್ಲ ಹೋಗಿ ಸೈಡ್ಗೆ ಹಾಕ್ಕೊಂಡು ಸಂಜೆ ಮೇಲೆ ಹೋಗೋದು. ಇವಾಗ ಹೋದ್ರೂ ಸುಮ್ಮನೆ ಪೊಲೀಸರ ಕಾಟ, ಟ್ರಾಫಿಕ್ಕು ಹೆವಿ ಇರ್ತದೆ. ಇಲ್ಲಿಂದ 100 ಕಿಲೋಮೀಟ್ರು ಶ್ರೀನಗರ ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಹೋಗ್ಬೇಕು ಏನು ಎತ್ತ ಅಂತ. ಶೋಪಿಯಾನ್ಗೆ ಹೋಗೋದ, ಶೋಪೇರ್ಗೆ ಹೋಗೋದ, ಅನಂತ್ನಾಗ್ ಹೋಗೋದ, ಎಲ್ಲಿಗೆ ಹೋಗೋದಂತ ಡಿಸೈಡ್ ಮಾಡಿಲ್ಲ. ನೋಡೋಣ, ಡಿಸೈಡ್ ಮಾಡ್ಕೊಂಡು ಆಮೇಲೆ ಆರಾಮಾಗಿ ಹೋದ್ರೆ ಆಯಿತು. ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಗಡೆ ಹೋಗೋಣ. ಸಿಟಿಯಿಂದ ಸೋನ್ಮಾರ್ಗ್ ಸಿಟಿ ಇದೆ. ಗಾಡಿನ ತೊಗೊಂಬಂದು ಇಲ್ಲಿ ಡೌನ ನಿಲ್ಲಿಸಿ ಚೆಕ್ ಮಾಡ್ತಾ ಇದ್ದೀವಿ. ಯಾಕೋ ಬ್ರೇಕ್ ಸಿಕ್ಕಾಪಟ್ಟೆ. ನಾವು ಗಾಡಿ ಸುಮ್ಮನೆ ನೋಡಿ ಬಿಟ್ರೂ ಗಾಡಿ ಕಿತ್ಕೊಂಡು ಹೋಗ್ಬೇಕು, ಡೌನಲ್ಲಿ ಹೋಗಲ್ಲ, ಬ್ರೇಕ್ ಹಿಡಿತದೆ. ನೋಡಿ ಸೌಂಡ್ ಹೆಂಗೆ ಬರ್ತೈತೆ. ಲೈನರ್ ಹಿಡಿತಾ ಐತೆ. ನಮ್ಮ ಪ್ರಕಾರ ಲೆಫ್ಟ್ ವೀಲ್ ಅದಕ್ಕೆ ತಿಂದಿರ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ, ಯಾಕಂದರೆ ವೀಲ್ ಎಲಿಮೆಂಟ್ ಬರಬೇಕಾದ್ರೆ ಮಾಡಿಸ್ಕೊಂಬಂದಿದ್ವಿ. ಬ್ರೇಕ್ ಸಖತ್ ಹಿಡಿತೈತೆ ಅನಿಸ್ತೈತೆ. ನೋಡೋಣ, ಪಂಚರ್ ಶಾಪ್ ಹತ್ರ ಹೋಗಿ ಬಿಚ್ಚಿ ಚೆಕ್ ಮಾಡೋಣ, ಗೊತ್ತಾಗುತ್ತೆ. ಈ ಟನಲಲ್ಲಿ ಬಂದು ಹೈಟ್ ಲಿಮಿಟ್ ಬಂದು 5.5 ಮೀಟರ್ಸ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಹೈಟ್ ಇದ್ರೆ ಗಾಡಿ ಪಾಸ್ ಆಗಲ್ಲ. 2 ಗಾಡಿ ತೊಗೊಂಬಂದು ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ಇವು ಬ್ಯಾಕ್ ಸೈಡ್ ಟೈರು, ಒಂದು ಸ್ವಲ್ಪನೂ ಏನೂ ತಿಂದಿಲ್ಲ. ಬಟ್ ಫ್ರಂಟ್ ಸೈಡ್ ಟೈರ್ ನೋಡಿಬಿಟ್ರೆ ಇದು ನೋಡಿ, ಇದು ಯಾವುದೋ ಹಳೆ ಟೈರಲ್ಲ, ಬರಬೇಕಾದ್ರೆ ಹಾಕ್ಕೊಂಬಂದಿರೋ ಟೈರು. ಒಂದೇ ಟ್ರಿಪ್ಗೆ ಈ ರೇಂಜಿಗೆ ತಿಂದಾಕೈತೆ. ಮೋಸ್ಟ್ಲಿ ಕಿಂಗ್ ಪಿನ್ ಕೆಲಸ ಮಾಡಿಸ್ಬೇಕು ಅನಿಸುತ್ತೆ. ಒಂದು ಕಿಂಗ್ ಪಿನ್ದು, ಇಲ್ಲಾಂದರೆ ವೀಲ್ ಎಲಿಮೆಂಟ್ ಬರಬೇಕಾದ್ರೆ ಮಾಡಿಸ್ಕೊಂಬಂತ ಅದೇನು ಸಮಸ್ಯೆ ಇರೋಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಕಿಂಗ್ ಪಿನ್ದೇ. ಒಟ್ಟು ಇದು ಟೈರ್ ಲಾಸ್ ಈ ಟ್ರಿಪ್ಪು. ಈ ಟ್ರಿಪ್ ಅಂತೂ ನಮಗೆ ಈ ಪೂರ್ತಿ ಉಲ್ಟನೇ. ಈ 10 ರೂಪಾಯಿ ದುಡ್ಡು ಉಳಿದಿಲ್ಲ ಅಂದ್ಕೊಳ್ಳಿ, ನಾವು ಕೈಯಿಂದನೇ ದುಡ್ಡು ಹೋಗೈತೆ ಎಷ್ಟೊಂದು. ಏನು ಮಾಡ್ತೀರಾ, ಈ ಟೈರ್ ವೇಸ್ಟ್ ಆದಂಗೆ. ಇದ್ರ ಜೊತೆ ಹಾಕಿದ್ದು ಆ ಕಡೆದು ಎಷ್ಟು ಚೆನ್ನಾಗೈತೆ ತೋರಿಸ್ತೀನಿ ಬರ್ರಿ. ಇದು ಸ್ವಲ್ಪ ತಿಂದೈತೆ, ಬಟ್ ಅಷ್ಟೊಂದು ತಿಂದಿಲ್ಲ. ಯಾಕೋ ಫ್ರಂಟ್ ಟೈರ್ದೇ ಸರಿ ಇಲ್ಲ. ಅಗರ್ತಲಾ ಲೋಡ್ ಕೇಳ್ತಾ ಇದ್ದೀವಿ ಮಾಡೋಣ ಅಂತ, ಬಟ್ ಯಾಕೋ ನಮಗೆ ಮನಸ್ಸಾಗ್ತಾಯಿಲ್ಲ ಮಾಡೋಕ್ಕೆ. ಇಷ್ಟೊಂದು ಲಾಸ್ ಮಾಡ್ಕೊಂಡು ಟ್ರಿಪ್ಪು ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಏನೇನೋ ಚಿಕ್ಕಮ್ಮೆ. ಅದು ಯಾಕೆ ಫಸ್ಟು ಊರಿಗೆ ಹೋಗ್ಬಿಡೋಣ. ಅಗರ್ತಲಾ ಟ್ರಿಪ್ ಕ್ಯಾನ್ಸಲ್ ಮಾಡಿ ಬೆಂಗಳೂರು ಕಡೆ ತುಂಬ್ಕೊಂಡು ಹೋಗೋಣ ಅಂತ ಪ್ಲಾನಿಂಗು. ಇನ್ನು ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಯಾಕಿಷ್ಟು ನಮ್ಗೆ ಈ ಟ್ರಿಪ್ಪು ಹೊಡಿತು ಅಂತ ಗೊತ್ತಿಲ್ಲ. ಟೈರ್ ಅಂತೂ ಏನಕ್ಕೂ ಬರ್ದಂಗೆ ಆಗಿದ್ದಾವೆ. ಈ ಟೈರ್ಗಳು ನೋಡಿ, ಇವಂತೂ ಏನಂದ್ರೆ ಏನೂ ಆಗಿದೆ. ಬ್ಯಾಕ್ನು ಫ್ರಂಟ್ನ ಮಾತ್ರ ಬರೀ ತಿಂತಾ ಇದ್ದಾವೆ. ಬರ್ಬೇಕಾದ್ರೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಕೊಂಬಂದ್ರೂ ಈ ರೇಂಜಿಗೆ ಲಾಸ್ ಆದರೆ ಏನು ಮಾಡೋಕ್ಕಾಗುತ್ತೆ. ಮುಂಚೆನೇ ನೋಡ್ಕೊಂಬೋದಿತ್ತು ಅಂತ ಹೇಳ್ಬೋದು. ನಾವು ಜಮ್ಮು ಬಿಟ್ಟಾಗ ಟೈರ್ಗಳು ಕರೆಕ್ಟಾಗೇ ಇದ್ವು. ಲಡಾಖ್ ಹೋಗಿ ಬರೋ ಅಷ್ಟೊತ್ತಿಗೆ ಅಷ್ಟೊಂದು ತಿಂದಾಕೈತೆ ಒಂದು ಟೈರು. ಮೇಲ್ಗಡೆ ವೀಲ್ ಅಲೈನ್ಮೆಂಟ್ ಆಗಿರ್ಬೋದು ಅಥವಾ ಮೆಕ್ಯಾನಿಕ್ಗಳಾಗಲಿ ಯಾರು ಸಿಗಲ್ಲ. ಹಂಗಾಗಿ ನಾವು ಅದನ್ನ ಕಿಂಗ್ ಪಿನ್ ಕೆಲಸ ಮಾಡ್ಸೋಕ್ಕೂ ಆಗಲಿಲ್ಲ. ಟೈರ್ ವೇಸ್ಟ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಮತ್ತು ಬಿಚ್ಚಿ ನಾವು ಉಲ್ಟಾ ಹಾಕೋಣ ಅಂತ ಟ್ರೈ ಮಾಡಿದ್ವಿ. ಮತ್ತು ಈ ಕಡೆ ಟೈರ್ ಆ ಕಡೆಗೆ ಹಾಕಿದಾಗ ಮತ್ತು ಈ ಟೈರು ವೇಸ್ಟ್ ಆದರೆ ಕಷ್ಟ ಅಂತ ಸುಮ್ಮನೆ ಆದ್ವಿ ಅಷ್ಟೇ. ಏನು ಮಮ್ಮ ಹಿಂಗಾದ್ರೆ ಹೆಂಗೆ ಮಮ್ಮ? ನಮ್ಮ ಟೈಮೇ ಸರಿಯಿಲ್ಲ. ಹಾಂ, ಯಾರೋ ನಿಮ್ಮೆಣ್ಣೆ ಕಟ್ಟಿರ್ಬೇಕು ಮಮ್ಮ. ಸುಮ್ಮನೆ ಅದು 3 ಟೈರ್ ವೇಸ್ಟು, 2 ಕಳ್ತನ 1,000 ಆಯಿತು. ಗಾಡೀಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆಗಲಿಲ್ಲ. ಹಾಗಾಗಿ ಹೋಟ್ಲಲ್ಲೇ ಬಂದು ದಾಲ್ ರೊಟ್ಟಿ ತಿಂತಾಯಿದ್ವಿ. ರೊಟ್ಟಿ ಮಧ್ಯಾಹ್ನ ಊಟ ಮಾಡಿಕೊಂಡು ಇಲ್ಲೇ ಕುಂತಿದ್ವಿ. ನೈಟ್ ಮಾರ್ಕೆಟ್ಗೆ ಹೋಗೋಣ ಅಂತ ನಾಳೆ ಲೋಡಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ನಾಳೆ ಲೋಡ್ ಮಾಡ್ಬೇಕಿನ್ನ. ಏನು ಮ್ಯಾಮ್ ವನಾ ಏನೇ ಓಡಿಸ್ಬಿಡಪ್ಪ, ನಂಗೆ ಯಾಕೋ ಹೆವಿ ಟಯರ್ಡ್ ಆಗ್ಬಿಟ್ಟೈತಿ. ಸುಸ್ತು, ಒಂಥರ ಜ್ವರ ಬಂದಂಗೆ ಆಗ್ಬಿಟ್ಟು ಉಟ್ಟು ನೋಡು. ತಂಡಿ ಬತ್ಕೊ ಹಂಗೆ ಸಿಕ್ಕಾಪಟ್ಟೆ ಸುಸ್ತು ತಂಡಿಗೂ ಅದಕ್ಕೂ. ಏನು ಮಾಡ್ತೀರಾ, ನೋಡೋಣ. ಬೆಳಗ್ಗೆ ಹೋಗಿ ಸೆಟ್ ಮಾಡೋಣ ಅಂತ. ಭಯ ಚಲೋ ಜಾಯಂಗೆ ಇದನ್ನ ಬಿಸಿ ಅವ್ರ ಫೋನಾಗೆ ಹೋಗೋಣ. ಅಂತೂ ಇಂತೂ ಆಪಲ್ ಮಾರ್ಕೆಟ್ ಹತ್ತತ್ರ ಬಂದ್ವಿ. ಶೋಪೇನ್ಗೆ ಹೋಗಿಲ್ಲ, ಶೋಪೇರ್ ಮಾರ್ಕೆಟ್ಗೆ ಬಂದಿದ್ದೀವಿ ಇವತ್ತು. ನೋಡ್ಬೋದು ಇನ್ನೇನು ಮಾರ್ಕೆಟ್ ಹತ್ತತ್ರ ಬಂದಿದ್ದೀವಿ. ಆಪಲ್ ಗಾಡಿಗಳೆಲ್ಲ ಹೋಗ್ತಿದ್ದಾವೆ ಮುಂದೆ ಲೋಡಾಗಿ ಚಿಕ್ಕ ಗಾಡಿಗಳು. ಯಾವಾಗ ಲೆಫ್ಟಿಗೆ ಅಪ್ಪ ನನ್ನ ಮಕ್ಕಳು ಲೆಫ್ಟಾಗೆ ಓವರ್ಟೇಕ್ ಮಾಡ್ತಾರೆ. ಮಾನ ಮರ್ಯಾದಿಲ್ಲ ಹೋಗ್ಕಂತು. ಯಾವಾಗ ಗುರು ಇವ್ರು ಡ್ರೈವಿಂಗ್ ಕಲಿಸ್ತಾನಲ್ಲ. ಏನು ದರಿದ್ರ ಡ್ರೈವಿಂಗ್ ಅಂದರೆ ಇಲ್ಲಿ ಜನಗಳದು ಬೇಕಾಬಿಟ್ಟೆ ಅನ್ಕೊಳ್ಳಿ. ಮಾರ್ಕೆಟ್ ಏನೋ ಫುಲ್ ಜಾಮ್ ಆಯ್ತಂತೆ. ಇಲ್ಲೆಲ್ಲ ಹೊರಗೆ ಗಾಡಿ ಹಾಕೊಂಡು ನೈಟ್ ಹೋಗೋಣ ಮಾರ್ಕೆಟ್ ಒಳಗೆ. ಫೈನಲ್ ಆಗಿ ಆಪಲ್ ಮಾರ್ಕೆಟ್ ಒಳಗೆ ಬಂದಿದ್ದಾಯ್ತು. ನೋಡ್ಬೋದು ಇದೆಲ್ಲ ಆಪಲ್ ಮಾರ್ಕೆಟೇನೆ. ಗಾಡಿಗಳು ನೋಡ್ಬೋದು ಎಷ್ಟು ನಿಂತಿದ್ದಾವೆ. ಅದರಲ್ಲೂ ರಾಜಸ್ಥಾನ್ ಗಾಡಿಗಳು ಹೆವಿ ಇದ್ದಾವೆ. ಗಾಡಿ ನಿಲ್ಸೋಕೆ ಜಾಗನೇ ಇದ್ದಂಗಿಲ್ಲ. ನೋಡ್ಬೇಕೆಲ್ಲ ನಾವು ಹೋಗಿ ಜಾಗ ಹುಡುಕಿ ಫಸ್ಟು ಜಾಗ ಮಾಡಿ ಗಾಡಿ ನಿಲ್ಲಿಸ್ಬೇಕು.
ಹುಡುಕ್ಬೇಕು ಬನ್ನಿ. ರೋಡ್ ತುಂಬ ಆಪಲ್ಸ್. ಏನು ಮಾಮ್ ಹೆಂಗಿದೆ ಆಪಲ್ಲು? ಗಮ್ಮ ಅಂತ ಐತೆ. ಫುಲ್ಲು ಆಪಲ್ ಸ್ಮೆಲ್ ಗಮ್ಮ ಅಂತ ಇದ್ದಂಗೆ. ನೋಡೋಣ ಬನ್ನಿ ಎಲ್ಲ ಜಾಗ ಹುಡ್ಕೋಣ ಫಸ್ಟು. ಇಲ್ಲ ಬಾಯಿ ರೈಟ್ ಕೊಡಿದ್ರು ನೋಡೋಣ ಅಲ್ಲೆಲ್ಲ ಐತೆನ ಜಾಗ. ಹೊಡಿ ರೈಟ್ಗೆ ರೈಟ್ಗೆ 14 ವೀಲ್ ಬಂದು ಇಲ್ಲಿ 70 ಹೋಗಿ ಸಿಗಾಕೊಂಡ್ಬಿಟ್ಟೈತೆ. ಟೈರ್ ತಿರುಗ್ತಾ ಇಲ್ಲ, ಹಂಗಾಗಿ ಜಾಗ ಕೊಡ್ತಾ ಇದ್ದಾರೆ. ಆ ಗಾಡಿ ಸ್ವಲ್ಪ ಗಾಳಿಲಿ ತೇಲ್ತೈತೆ ಅಂದರೆ 14 ವೀಲ್ ಇದೊಂದು ಸಮಸ್ಯೆ. ಟರ್ನಿಂಗ್ಗಳಿಗೆಲ್ಲ ಸಮಸ್ಯೆ ಆಗ್ಬಿಡ್ತದೆ. ಹಂಗಾಗಿ ಗಾಡಿ ಹಿಂದಕ್ಕೆ ಹೋಗ್ತಿಲ್ಲ, ಮುಂದಕ್ಕೆ ಬರ್ತಿಲ್ಲ. ಹಂಗಾಗಿ ನಮ್ಮ ಗಾಡಿಗೆ ಬೆಲ್ಟ್ ಹಾಕ್ಬಿಟ್ಟು ಹಿಂದಕ್ಕೆ ಎಳಿತಾ ಇದ್ದೀವಿ. ನೋಡೋಣ ಬರುತ್ತೋ ಇಲ್ಲ ಈ ಸರಿ. ಅಲ್ಲಿಂದ ಸೀದಾ ಬಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಡುಗೆ ಮಾಡೋದೇನೋ ತೋರ್ಸೋಕ್ಕೆ ಹೋಗಲಿಲ್ಲ. ಏನು ಮಾಡಿದ್ದೀವಿ ಗೊತ್ತಾ ಇವತ್ತು? ಏನಿರ್ಬೋದು ಗೆಸ್ ಮಾಡಿ ಎಣ್ಣೆ ಜಾಸ್ತಿ ಆಗ್ಬಿಡ್ತಾರೆ. ಇಲ್ಲ ಮಟನ್ ಬಿಟ್ಕೊಂಡ್ರದೆ ನೋಡ್ಬೋದು. ಮಟನ್ ಸಾರು ಮಾಡಿದ್ವಿ ಇವತ್ತು. ನೀರು ಕಮ್ಮಿ ಆಗುತ್ತೆ, ನಡೀತದೆ. ಒನ್ ಟೈಮ್ಗೆಲ್ಲ ನಡೀತದೆ ಬಿಡು. ನೋಡಿ ನಲ್ಲಿ ಮೂಳೆ ಇದು. ನಲ್ಲಿ ಮೂಳೆ ಎಲ್ಲ ಕಿತ್ಕೊಂಡೈತೆ ನೋಡು. ಏನು ಆಚೆ ಬಂದೈತೆ, ಪಕ್ಕ ಬಂದೈತೆ. ಸ್ವಲ್ಪ ಗಟ್ಟಿಗೆ ಮಾಡಿದ್ವಿ ಸಾಂಬಾರು ಇಡ್ಲಿ ಅಂತ ನೋಡ್ಬೋದು. ನಾವು ಮಾಡಿರುವ ಮಟನ್ ಸಾಂಬಾರು ಈ ರೀತಿ ಆಗಿದೆ. ಮಿಕ್ಸಿಲಿ ಖಾರದ್ದು ಮಾಡಿರೋದು, ಮಿಕ್ಸಿಯಿಂದ ತೊಳೆದು ಕೂಡ ಇಟ್ಟಿಲ್ಲ, ಹಂಗೆ ಐತೆ. ದಿನ ರಾತ್ರಿ 12 ಗಂಟೆಗೆ ಊಟ ಮಾಡೋದಾಗ್ಬಿಟ್ಟೈತೆ ನಮ್ಮದು. ಏನು ಮಾಮ್ ಏನಂತೀಯ? ನಿನ್ನೆನೂ ಅಷ್ಟೇ, ಮೊನ್ನೆನೂ ಅಷ್ಟೇ. ऐसा है बढ़िया बना? वो हम जैसा उधर जैसा बनता है ऐसे ही बनाए घर में. बढ़िया मटन सांबर नोड़ी. कैसे है भैया? एकदम बढ़िया. खा लो आराम से. बहुत लेट हो गया ना? आप सोया था? मैं वैसे हो गया. ಅಣ್ಣವ್ರು ಮಲಗಿದ್ರು ಪಾಪ. ಎಬ್ಬಿಸಿ ಊಟ ಮಾಡಿಸ್ತಾ ಇದ್ವಿ. ಒಳ್ಳೆ ಊಟ ಎಲ್ಲ ಆಯಿತು. ಒಳ್ಳೆ ನಿದ್ದೆ ಬೇರೆ ಮಾಡಬೇಕು. ದಿನ ಲೇಟಾಗಿ ಮಲಗೋದಾಗೈತೆ. ಕಣ್ಗಳು ನೋಡ್ಬೋದು ನಮ್ಮ ಹೆಂಗಾಗಿದ್ದಾವೆ ಅಂತ. ನಿದ್ದೆ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಮಲ್ಕೊಳ್ಳೋಣ. 12 ಗಂಟೆ ಆಯಿತು. 12:30 ಮಲ್ಕೊಂಡು ಬೆಳಗ್ಗೆ ಎದ್ದೋಣ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ಬೆಳಗ್ಗೆ ಎದ್ದು ಆಪಲ್ ಮಾರ್ಕೆಟೆಲ್ಲ ಒಂದು ರೌಂಡ್ ತೋರಿಸಿ ನಾಳೆ ಎಲ್ಲಿಗಾನ ಆಗಲಿ ಲೋಡ್ ಸೆಟ್ ಮಾಡ್ಕೊಂಡು ಲೋಡ್ ಮಾಡಲೇಬೇಕು. ನಮ್ಮ ಕೈಲಂತೂ ಇಲ್ಲಿರೋಕ್ಕಾಗ್ತಾ ಇಲ್ಲ. ಯಾವಾಗ ವಾಪಸ್ ಬರ್ತೀವಿ ಅನ್ಸ್ಬಿಟ್ಟಿತ್ತು. ಹಂಗಾಗಿ ಓಕೆ, ವಿಡಿಯೋನ ಕೂಡ ಈಗ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಎಲ್ರಿಗೂ ಬಾಯ್. ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್.